Hello students, in previous classes we have learned about the process of accepting the information or mouse. Mouse stands for manually operator user sensible encoder. Mouse is an input device that controls the movement of the cursor on the display screen. The display screen is in the form of graphical points. Dot is called pixels. The number of pixels differs depending upon the resolution of the screen. And mouse is also called as graphical user interface. It is a small device you can roll or navigate in a flat surface using small ball or IR infrared rays is kept inside and touches the pad through a hole at the button at the bottom of the mouse. When the mouse is moved, the ball rolls and position on the screen. This movement of ball or position is converted into signals and sent to the CPU on pressing the buttons or moving the mouse. Generally, it has two buttons called left and right button, and scroll bar is present at the mid. The mouse can be used to control the position of cursor on screen, but it cannot be used to enter text into the computer. There are four types of mouse. Manual mouse, it contains small ball and three buttons. Next, scroll mouse, it uses infrared rays to move the cursor and it contains two buttons and middle scroll bar. And USB mouse, universal serial bus mouse, it contains USB cable with scroll bar and two buttons. Wireless mouse, it contains two buttons and scroll bar and it uses infrared rays, Bluetooth, radio frequencies, transmitter and receiver to function the wireless mouse. When left button is pressed, it is used to select the functions or options and it is used to open the any application or folder or files, and it is used to move one location to the another location. Yes, and when you use the right button, which opens a sub menu which is inside the desktop. The most common used button is left button to select the option. ಮೌಸ್ ಇದರ ವಿಸ್ತೃತ ರೂಪ ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸೆನ್ಸಿಬಲ್ ಎನ್ಕೋಡರ್ ಅಂತ. ಇದು ಆಗಮನಾಗದ ಇನ್ನೊಂದು ಸಾಧನವಾಗಿದೆ. ಇದನ್ನು ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರೆಯಲ್ಪಡುತ್ತೇವೆ. ಇದು ಕೆಳಗಡೆ ಭಾಗದಲ್ಲಿ ರಬ್ಬರ್ ಗುಂಡನ್ನ ಅಥವಾ ಇನ್ಫ್ರಾರೆಡ್ ರೇಸ್ಗಳನ್ನ ಹೊಂದಿರುವಂತಹ ಅಥವಾ ರಬ್ಬರ್ ಗುಂಡಗಳನ್ನು ಜೋಡಿಸಲ್ಪಟ್ಟಿರುವಂತಹ ಒಂದು ಸಾಧನ ಆಗಿದ್ದು, ಅದೇ ರೀತಿ ಮೌಸ್ನ ಮೇಲ್ಭಾಗದಲ್ಲಿ ನಾವು 2 ಅಥವಾ 3 ಬಟನ್ಗಳನ್ನ ಅಥವಾ ಅವುಗಳಲ್ಲಿ 2 ಬಟನ್ಗಳ ಜೊತೆ ಒಂದು ಸ್ಕ್ರಾಲ್ ಬಾರ್ ಅನ್ನು ನಾವು ನೋಡಬಹುದು. ಅವುಗಳಲ್ಲಿ ಹೆಚ್ಚಾಗಿ ನಾವು ಎಡಗಡೆಯ ಬಟನ್ ಅಂದ್ರೆ ಲೆಫ್ಟ್ ಬಟನ್ ಅನ್ನು ಉಪಯೋಗಿಸುತ್ತೇವೆ. ಸೊ ಆ ಬಟನ್ ಅನ್ನು ನಾವು ಉಪಯೋಗಿಸಿದಾಗ ನಾವು ಸಿಸ್ಟಮ್ ನಲ್ಲಿ ಇರುವಂತಹ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಮೋರ್ ಆಪ್ಷನ್ಸ್ ಏನ್ ಪ್ರೊವೈಡ್ ಆಗಿರ್ತದೆ ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಯಾವುದೇ ಒಂದು ಫೈಲ್ಸ್ ಅನ್ನ ಯಾವುದೇ ಒಂದು ಫೋಲ್ಡರ್ ಅನ್ನ ಅಥವಾ ಯಾವುದೇ ಒಂದು ಫೈಲ್ಸ್ ಅನ್ನ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ಮೂವ್ ಮಾಡಬೇಕಾದಾಗ ನಾವು ಲೆಫ್ಟ್ ಬಟನ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ರೈಟ್ ಬಟನ್ ಅಂತಂದ್ರೆ ಸೊ ಇದನ್ನ ನಾವು ಪಾಪ್ಅಪ್ ಮೆನ್ಯೂ ಅಂದ್ರೆ ಡೆಸ್ಕ್ಟಾಪ್ ನಲ್ಲಿ ಇನ್ಸೈಡ್ ಅಲ್ಲಿ ಇರುವಂತಹ ಒಂದು ಪಾಪ್ಅಪ್ ಮೆನ್ಯೂನ ಓಪನ್ ಮಾಡ್ಲಿಕ್ಕೆ ನಾವು ರೈಟ್ ಬಟನ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ನಾವು ಹೆಚ್ಚಾಗಿ ಉಪಯೋಗಿಸಲ್ಪಡುವಂತಹ ಬಟನ್ ಅಂತಂದ್ರೆ ಎಡಗಡೆಯ ಬಟನ್ ಅನ್ನ ನಾವು ಹೆಚ್ಚಾಗಿ ಉಪಯೋಗಿಸ್ತೇವೆ. ನಾವು ಮೌಸ್ ಅನ್ನು ಯಾವ ಕಡೆ ತಿರುಗಿಸ್ತೀವಿ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ, ಅದೇ ರೀತಿಯಾಗಿ ಪಾಯಿಂಟರ್ ಕೂಡ ಸ್ಕ್ರೀನ್ ಮೇಲೆ ಸರಿಯುತ್ತೆ. ಮೈಕ್ರೋಸಾಫ್ಟ್ ವರ್ಡ್, ಫೋಟೋಶಾಪ್, ಕೊರಲ್ ಡ್ರಾ ಅಥವಾ ಪೇಜ್ ಮೇಕರ್ ಅಂತಹ ವಿಂಡೋಸ್ ಆಧಾರಿತ ಪ್ಯಾಕೇಜ್ಗಳಲ್ಲಿ ಮೌಸ್ ಅನ್ನು ಹೆಚ್ಚಾಗಿ ಉಪಯೋಗಿಸಲ್ಪಡುತ್ತೇವೆ. ನಾವು ಯಾವಾಗ ಮೌಸ್ ಅನ್ನು ಮೂವ್ಮೆಂಟ್ ಮಾಡ್ತೀವಿ ಸೊ ಅವಾಗ ಅಲ್ಲಿ ಜನರೇಟ್ ಆಗಿರುವಂತಹ ಕರೆಸ್ಪಾಂಡಿಂಗ್ ಸಿಗ್ನಲ್ಸ್ ಅನ್ನ ಅದು CPU-ಗೆ ಕಳಿಸಿದ ನಂತರ ಅಲ್ಲಿ ಏನಾಗತ್ತೆ ಪ್ರೊಸೆಸ್ ಆಗತ್ತೆ. ಆಮೇಲೆ
ಇದನ್ನ ನಾವು ಪೊಸಿಷನ್ ಆಫ್ ಕರ್ಸರ್ನ ಪೊಸಿಷನ್ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆದರೆ ಈ ಮೌಸನ್ನು ಯೂಸ್ ಮಾಡಿ ನಾವು ಯಾವುದೇ ರೀತಿಯಾದಂಥ ಟೆಕ್ಸ್ಟನ್ನು ಕಂಪ್ಯೂಟರ್ಗೆ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮೌಸ್ನಲ್ಲಿ 4 ರೀತಿಯಾದಂಥ ಮೌಸ್ಗಳನ್ನು ನಾವು ನೋಡ್ಬೋದು. ಅವುಗಳಂದ್ರೆ ಮ್ಯಾನ್ಯುವಲ್ ಮೌಸ್ ಅಂತ ಕರಿತೀವಿ. ಈ ಮ್ಯಾನ್ಯುವಲ್ ಮೌಸ್ನಲ್ಲಿ ರಬ್ಬರ್ ಗುಂಡನ್ನು ಯೂಸ್ ಮಾಡಲಾಗಿದೆ ಮತ್ತು ಇಲ್ಲಿ 3 ಬಟನ್ಗಳನ್ನು ಉಪಯೋಗಿಸಲಾಗಿದೆ. ಇನ್ನೊಂದು ಸ್ಕ್ರಾಲ್ ಮೌಸ್ ಅಂತ ಕರಿತೀವಿ. ಸ್ಕ್ರಾಲ್ ಮೌಸ್ನಲ್ಲಿ ಇನ್ಫ್ರಾರೆಡ್ ರೈಸ್ ಅನ್ನ ಯೂಸ್ ಮಾಡಲಾಗಿದೆ. ಇದರಲ್ಲಿ 2 ಬಟನ್ ಅನ್ನ ಮತ್ತೆ ಒಂದು ಸ್ಕ್ರಾಲ್ ಬಾರ್ ಅನ್ನ ನೋಡಬಹುದು. USB ಮೌಸ್ ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಮೌಸ್ ಅಂತ ಕರಿತೀವಿ. ಈ ಮೌಸ್ ನಲ್ಲಿ ಕೂಡ ನಾವು 2 ಬಟನ್ ಅನ್ನ ಮತ್ತೆ ಒಂದು ಸ್ಕ್ರಾಲ್ ಬಾರ್ ಅನ್ನ ನೋಡಬಹುದು. ಇಲ್ಲಿ ಇನ್ಫ್ರಾರೆಡ್ ರೇಸ್ ಲೈಟ್ ಲೇಸರ್ಸ್ ಅನ್ನು ಯೂಸ್ ಮಾಡಲಾಗಿದೆ ಮತ್ತು ಇದಕ್ಕೆ ನಾವು USB ಕೇಬಲ್ ಅನ್ನ ಕನೆಕ್ಟ್ ಮಾಡಲಾಗಿದೆ. ಸೊ ವೈರ್ಲೆಸ್ ಮೌಸ್ ಅಂತಂದ್ರೆ ಇದಕ್ಕೆ ಕೇಬಲ್ ಇರುವುದಿಲ್ಲ. ಸೊ ಈ ಮೌಸ್ ನಲ್ಲಿ ನಾವು 2 ಬಟನ್ ಮತ್ತು ಒಂದು ಸ್ಕ್ರಾಲ್ ಬಾರ್ ಅನ್ನು ಕೂಡ ನಾವು ನೋಡಬಹುದು. ಈ ಮೌಸ್ ಅನ್ನು ನಾವು ಬ್ಲೂಟೂತ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಮತ್ತು ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ಅನ್ನು ಯೂಸ್ ಮಾಡಿ ನಾವು ಸಿಸ್ಟಮ್ಗೆ ಕನೆಕ್ಟ್ ಮಾಡಬಹುದು. Joystick. It is a pointing device similar to a mouse. It has a handle with a spherical ball at upper and lower ends. The lower ball helps its easy movement. The movement of the joystick controls the cursor as a pointer on the screen. It can move in all the 4 directions, up, down, left, right, and enables the user to easily control the cursor movement. Therefore, it is used mainly for playing games or computer aided designs. ಜಾಯ್ಸ್ಟಿಕ್ ಇದು ಗಣಕಯಂತ್ರಕ್ಕೆ ದತ್ತಾಂಶಗಳನ್ನು ಒದಗಿಸಲು ಬಳಸಲಾಗಿರುವಂತಹ ಒಂದು ಆಗಮನಾಂಗದ ಸಾಧನವಾಗಿದೆ. ಈ ಸಾಧನವು ನೋಡಲು ವಾಹನಗಳಲ್ಲಿನ ಗೇರ್ ವ್ಯವಸ್ಥೆಯಂತೆ ಕಾಣುತ್ತದೆ. ನೀವು ನೋಡಿರ್ಬೋದು ಕ್ರೇನ್ ಗಾಡಿ ವಾಹನಗಳಲ್ಲಾಗಿರ್ಬೋದು ಅಥವಾ JCB ಗಳಲ್ಲಾಗಿರ್ಬೋದು, ಅಲ್ಲಿ ನಾವು ಆ ವಾಹನಗಳನ್ನು ಚಲಾಯಿಸಬೇಕಂತಂದ್ರೆ ನಾವು ಗೇರ್ ವ್ಯವಸ್ಥೆಯಲ್ಲಿರುವಂತಹ ಒಂದು ಸಾಧನವನ್ನ ನೋಡ್ತೀವಿ. ಸೊ ಆ ತರ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಆಗಮನ ಸಾಧನಕ್ಕೆ ನಾವು ಜಾಯ್ಸ್ಟಿಕ್ ಅಂತ ಕರಿತೀವಿ. ಈ ಸಾಧನವನ್ನು ನಾವು ಗಣಕಯಂತ್ರದ ಮೂಲಕ ಆಟವಾಡಲು ಮತ್ತು ಕಂಪ್ಯೂಟರ್ ಏಡೆಡ್ ಡಿಸೈನ್ಸ್ ಗಳನ್ನ ಮಾಡಲು ಉಪಯೋಗಿಸಲಾಗುತ್ತದೆ. ಜಾಯ್ಸ್ಟಿಕ್ ಅನ್ನು ಯಾವುದೇ ದಿಕ್ಕಿಗೂ ಕೂಡ ನಾವು ಸರಿಸಾಡಬಹುದು. Light pen. A light pen is also a pointing device and it is also called as graphical user interface that look like a pen. It is a light sensitive device used to draw or write on the screen, and most it is used in tabs and in mobile phones. ಲೈಟ್ ಪೆನ್ ಇದು ಒಂದು ಪೆನ್ನಿನ ಆಕಾರದ ಆಗಮನಾಂಗ ಸಾಧನವಾಗಿದ್ದು ಇದನ್ನು ಬಳಸಿ ನಾವು ನೇರವಾಗಿ ಕಂಪ್ಯೂಟರ್ ಪರದೆಯ ಮೇಲೆ ಬರೆಯಬಹುದು. ಇದರ ತುದಿಯು ಕಂಪ್ಯೂಟರ್ ಪರದೆಯ ಸಮೀಪಕ್ಕೆ ಬಂದಾಗ ಅಲ್ಲಿ ಮೂಡುವ ಅಕ್ಷರ ಸ್ಥಾನಗಳ ಬೆಳಕನ್ನು ಗ್ರಹಿಸುವುದರಿಂದ ಇದಕ್ಕೆ ನಾವು ಲೈಟ್ ಪೆನ್ ಎಂದು ಕರೆಯುವುದು, ಅಂದರೆ ಕಿರಣ ಲೇಖಿ ಸಾಧನ ಎಂದು ಕರೆಯಲ್ಪಡುತ್ತದೆ. ಸ್ಕ್ಯಾನರ್. A scanner is an input device which reads an image or any character from a hard copy document and converts it into a digital file, that is in the form of PDF, and a portable document file. Optical character recognition machine is used. In optical character recognition techniques are used in scanners to convert images into digital files. The digital image can be saved, edited, printed and also can be shared via email. ಸ್ಕ್ಯಾನರ್ ಅನ್ನು ನಾವು ಕನ್ನಡದಲ್ಲಿ ಪರೀಕ್ಷಿಸಿ ನಕಲು ಮಾಡುವ ಯಂತ್ರ ಎಂದು ಕರೆಯಲ್ಪಡುತ್ತೇವೆ. ಕಂಪ್ಯೂಟರ್ಗೆ ದತ್ತಾಂಶಗಳನ್ನು ನೀಡುವ ಹಲವಾರು ಸಾಧನಗಳಲ್ಲಿ ದೃಷ್ಟಿ ವಿಚ್ಛೇದಕ ಸಲಕರಣೆಯು ಒಂದು ಸಾಧನವಾಗಿದ್ದು ಇದು ಕಂಪ್ಯೂಟರ್ನ ಛಾಯಾಚಿತ್ರ ಅಂದರೆ ಫೋಟೋಗ್ರಾಫ್ ಅಥವಾ ಬರವಣಿಗೆಯ ರೂಪದ ಮಾಹಿತಿಯ ಪ್ರತಿಬಿಂಬವನ್ನ ಕಂಪ್ಯೂಟರ್ಗೆ ವರ್ಗಾಯಿಸುವ ಒಂದು ಸಾಧನವಾಗಿದೆ. ಇದೊಂದು ಎಲೆಕ್ಟ್ರಾನಿಕ್ ಉಪಕರಣ. ಇದರ ಮೂಲಕ ವಿವಿಧ ಬಗೆಯ ಅಂದರೆ ಟೈಪ್ ಮಾಡಿದ ಬರವಣಿಗೆ ಆಗಿರ್ಬೋದು ಅಥವಾ ಬರೆದ ನಕ್ಷೆಗಳಾಗಿರ್ಬೋದು ಅಥವಾ ಫೋಟೋಗ್ರಾಫರ್ಗಳ ರೂಪದಲ್ಲಿರುವಂತಹ ಯಾವುದೇ ಮಾಹಿತಿಯನ್ನು ನಾವು ಕಂಪ್ಯೂಟರ್ಗಳಿಗೆ ಸುಲಭವಾಗಿ ಸೇರಿಸಬಹುದು. ಆಮೇಲೆ ನಾವು ಇಲ್ಲಿ
ಸ್ಕ್ಯಾನರ್ನ ಬಳಸಿ ಸ್ಕ್ಯಾನ್ ಮಾಡಿರುವಂತಹ ಒಂದು ದತ್ತಾಂಶವನ್ನು ನಾವು ಸೇವ್ ಕೂಡ ಮಾಡ್ಬೋದು. ಸಿಸ್ಟಮ್ನಲ್ಲಿ ಸೇವ್ ಮಾಡೋದಲ್ಲದೆ ಅದನ್ನು ನಾವು ಎಡಿಟ್ ಕೂಡ ಮಾಡ್ಬೋದು. ಬೇಕಂದ್ರೆ ಹಾರ್ಡ್ ಕಾಪಿ ಬೇಕಂತಂದ್ರೆ ಪ್ರಿಂಟ್ ಕೂಡ ತಕ್ಕೊಳ್ಬೋದು. ಅದೇ ರೀತಿಯಾಗಿ ನಾವು ಅದನ್ನ ಬೇರೆ ಪರ್ಸನ್ ಜೊತೆ ಅಥವಾ ಬೇರೆ ಯೂಸರ್ ಜೊತೆ ನಾವು ಶೇರ್ ಮಾಡ್ಕೋಬೇಕಂತಂದ್ರೆ ನಾವು ಶೇರ್ ಕೂಡ ಮಾಡ್ಕೋಬಹುದು. ಅದು ಇಮೇಲಿಂದ ನಾವು ಶೇರ್ ಮಾಡ್ಕೋಬಹುದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಯೂಸ್ ಮಾಡಿ ಕೂಡ ನಾವು ಶೇರ್ ಮಾಡ್ಕೋಬಹುದು. Next one, webcam. A webcam is a hardware input device which is either connected to the computer by a USB universal serial bus or it is inbuilt in laptops and is capable of taking picture or motion video of the user or an object in front of it. The photos taken are of the compact digital type which can be uploaded or used over the internet. ವೆಬ್ ಕ್ಯಾಮ್ರಾ ಒಂದು ಆಗಮನಾದ ಸಾಧನವಾಗಿದ್ದು ಇದರ ಮೂಲಕ ಗಣಕಯಂತ್ರಕ್ಕೆ ಸ್ಥಿರ ಚಿತ್ರಗಳು ಮತ್ತು ಮಾಹಿತಿಗಳನ್ನು ಒದಗಿಸಬಹುದು. ಕ್ಷಣದಲ್ಲಿ ಕಂಪ್ಯೂಟರಿಗೆ ಫೋಟೋಗಳನ್ನು ವರ್ಗಾಯಿಸಿ ಬದಲಾವಣೆ ಮಾಡಲು ಸಾಧ್ಯ. ಒಂದು ವೇಳೆ ಫೋಟೋದ ಗುಣಮಟ್ಟ ಸರಿ ಇರದೇ ಇದ್ದಲ್ಲಿ ಅದನ್ನು ಅಳಿಸಿ ಮತ್ತೊಮ್ಮೆ ನಾವು ಚಿತ್ರವನ್ನು ಸೆರೆ ಹಿಡಿಯಬಹುದು. ಈ ರೀತಿ ಸೆರೆ ಹಿಡಿದಿರುವಂತಹ ಚಿತ್ರಗಳನ್ನಾಗಿರ್ಬೋದು ಅಥವಾ ಯಾವುದೇ ನಕ್ಷೆಯ ಬರವಣಿಗೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು. ಸೊ ಅದನ್ನು ನಾವು ಅಪ್ಲೋಡ್ ಕೂಡ ಮಾಡಬಹುದು. Barcode readers. Barcode reader is a device used for reading barcoded data that is in the form of handheld flight mode letters. Barcoded data is generally used in labeling goods, numbering the books. It may be a handheld scanner and embedded in a stationary scanner. Barcode reader scans a barcode image which converts it into an alphanumeric value which is then fed to the computer to which barcode reader is connected. ಬಾರ್ಕೋಡ್ ರೀಡರ್ ಒಂದು ಆಗಮನಾಂಗ ಸಾಧನವಾಗಿದ್ದು ಈ ಸಾಧನದ ಮೂಲಕ ಯಾವುದೇ ಪ್ರಾಡಕ್ಟಿನ ಮೌಲ್ಯ ಆಗಿರ್ಬೋದು ಅಥವಾ ಬುಕ್ ನಂಬರಿಂಗ್ ಮಾಡಿರುವಂತಹ ಪುಸ್ತಕಗಳ ಮೌಲ್ಯಗಳನ್ನು ಓದಲು ಆಗಿರುವ ಒಂದು ಆಗಮನಾಂಗ ಸಾಧನವಾಗಿದೆ. ಈ ಸಾಧನವು ಮೌಲ್ಯಗಳನ್ನು ಓದುವುದರ ಮೂಲಕ ಅದನ್ನು ಒಂದು ಅಲ್ಫಾ ನ್ಯೂಮರಿಕ್ ಮೌಲ್ಯಗಳಿಗೆ ಅಂದರೆ ಲೆಟರ್ ಮತ್ತು ಸಂಖ್ಯೆಗಳು ಒಳಗೊಂಡಿರುವಂತಹ ಒಂದು ಮೌಲ್ಯಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆ ಮೌಲ್ಯವನ್ನು ಗಣಕಯಂತ್ರಕ್ಕೆ ಕಳುಹಿಸಲ್ಪಡಲಾಗುತ್ತದೆ. ಈ ರೀತಿಯಾದಂತಹ ಸಾಧನಗಳನ್ನು ನಾವು ಶಾಪಿಂಗ್ ಮಾಲ್ಸ್ಗಳಲ್ಲಿ ಮತ್ತು ಸ್ಟೇಷನರಿಗಳಲ್ಲಿ ನಾವು ನೋಡಬಹುದು. ನೆಕ್ಸ್ಟ್, OMR, OCR and MICR. Optical reading of the pictures, symbols and shapes are scanned with the help of laser beam. Usually the position is pre-programmed, accessed and documented. In that the first one is optical mark reader. Special pre-printed forms are designed with boxes which can be marked with a dark pencil or ink. Such documents are read by a reader which translates the marks into electrical pulses which are transmitted to the computer. They are widely used in applications like objective type answer papers, evaluation in which large number of candidates appear, and time sheets of factory employees. Every marked dot is recognized based on the position which is programmed. Optical mark reader ಇದನ್ನು ನಾವು ದೃಷ್ಟಿ ಸಂಜ್ಞಾವಾಚಕ ಎಂದ ಕರೆಯಲ್ಪಡುತ್ತೇವೆ. ಇದು ಗಣಕಯಂತ್ರಕ್ಕೆ ನೇರವಾಗಿ ದತ್ತಾಂಶಗಳನ್ನು ನೀಡುವಂತಹ ಆಗಮನಾಂಗ ಸಾಧನವಾಗಿದೆ. ಇದು ವಸ್ತುನಿಷ್ಠ ಪರೀಕ್ಷೆಗಳ ಮೌಲ್ಯಮಾಪನದಲ್ಲಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪತ್ರಿಕೆಗಳನ್ನು ತಿದ್ದಲು ಅಲ್ಲದೆ ಗಣತೀಯ ಕಾರ್ಯ ಮತ್ತು ಸರ್ವೆ ಆಫೀಸ್ಗಳಲ್ಲಿ ಸಹಾಯಕವಾಗಿರುವಂತಹ ಒಂದು ಆಗಮನಾಂಗ ಸಾಧನವಾಗಿದೆ. Next, MICR, magnetic ink card reader or character reader. It is widely used by banks to process checks. Human readable numbers are printed on documents such as checks using a special magnetic ink.
Therefore, it is named as magnetic ink character reader. The check can be read using a special input unit which can recognize magnetic ink characters. This method eliminates the manual errors. It also saves time, ensures security and accuracy of data. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇದನ್ನು ನಾವು ಕಾಂತೀಯ ಶಾಹಿ ಸಂಜ್ಞಾವಾಚಕ ಎಂದು ಕರೆಯಲ್ಪಡುತ್ತೇವೆ. ಇದು ವಿಶಿಷ್ಟ ಕಾಂತೀಯ ಸಲಕರಣೆಯಾಗಿದ್ದು ಶಾಹಿಯ ಸಂಕೇತಗಳನ್ನು ಮತ್ತು ಮುದ್ರಣವನ್ನು ಓದಲು ಬಳಸುವರು. ಇದು ವಿಶಿಷ್ಟ ಶಾಹಿಯಿಂದ ಒಳಗೊಂಡ ಮುದ್ರಣವನ್ನು ಅಂದರೆ ಶಾಹಿಯ ಕಾಂತೀಯ ಸಲಕರಣೆಗಳನ್ನು ಒಳಗೊಂಡಿದ್ದರೆ ಮಾತ್ರ ಓದುತ್ತದೆ. ಈ ರೀತಿಯಾದಂತಹ ಸಾಧನಗಳನ್ನು ನಾವು ಬ್ಯಾಂಕ್ಗಳಲ್ಲಿ ಚೆಕ್ಗಳ ನಂಬರ್ಗಳನ್ನು ಓದಲು ಬಳಸಲಾಗುತ್ತದೆ. The next input unit is optical character reader OCR. The OCR permits the direct reading of any printed character without any special ink. With optical character reader, a user can scan a page from a book. The computer will recognize the characters in the page as letters and punctuation marks and stores it in the memory unit. This can be edited using a word processor. The size of the scanned. For example, Xerox machine and scanner. These are the example for optical character reader. ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಇದನ್ನು ನಾವು ದೃಷ್ಟಿಲಿಪಿ ವಾಚಕ ಎಂದು ಕರೆಯಲ್ಪಡುತ್ತೇವೆ. ಇದು ಗಣಕಯಂತ್ರಗಳಿಗೆ ನೇರವಾಗಿ ದತ್ತಾಂಶಗಳನ್ನು ಒದಗಿಸುವಂತಹ ಸಾಧನವಾಗಿದೆ. ಇದು ಸ್ಕ್ಯಾನ್ ಮಾಡಬೇಕಾದ ವಸ್ತುವಿನ ಮೇಲೆ ಬಿದ್ದ ಬೆಳಕಿನ ಕಿರಣ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಿ ಗಣಕಯಂತ್ರದ ಸ್ಮರಣಾಂಗಕ್ಕೆ ಕಳುಹಿಸಲ್ಪಡುತ್ತದೆ. ಇದಕ್ಕೆ ಉದಾಹರಣೆಗಳಂತಂದ್ರೆ ಜೆರಾಕ್ಸ್ ಮಷಿನ್ ಮತ್ತೆ ಸ್ಕ್ಯಾನರ್ ಇವೆರಡೂ ಕೂಡ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಸಾಧನೆಗೆ ಉದಾಹರಣೆಗಳಾಗಿವೆ. ಥ್ಯಾಂಕ್ ಯು.